ಶಿವಮೊಗ್ಗ ಶಿವಮೊಗ್ಗ ಏ ಶಿವಮೊಗ್ಗ ಶಿವಮೊಗ್ಗ ನೋಡ್ರಿ ಸ್ವಾಮಿ ನಾವು ಹಿಂದೂ ಮಹಾಸಭಾ ಗಣಪತಿ 2024 ತುಂಬಾ ಸಮಯದಿಂದ ಹಿಂದೂ ಮಹಾಸಭಾ ಗಣಪತಿಗೆ ಹೋಗ್ಬೇಕು ಅಂತ ಅನ್ಕೊಂಡೆ, ಹೋಗಕ್ಕೆ ಆಗಿರ್ಲಿಲ್ಲ. ಈ ಸಲ ಹೋಗೋಣ ಅಂತ ಅನ್ಕೊಂಡಿದ್ದೆ. ಅಷ್ಟೊತ್ತಿಗೆ ಕಸಿನ್ ಕಾಲ್ ಮಾಡ್ದ, ಬಾ ನಾವು ಬರ್ತಾ ಇದ್ದೀವಿ ಬಾ ಅಂತ ಹೇಳ್ದ. ನಾನು ಹೋಗ್ದ, ಅವ್ರು ಬರ್ತೀರಲ್ಲ ಇಲ್ಲಿಂದ ಹೊರಡೋಣ ಅಂತ. ಒಬ್ಬನೇ ಅಲ್ಲ ಹೆಂಗಿದ್ರು ಫ್ರೆಂಡ್ ಬೆಳಿಗ್ಗೆ ಒಂದ್ಸರಿ ಫೋನ್ ಮಾಡಿ ಕೇಳೋಣ ಅಂತ ಹೇಳಿ ಫ್ರೆಂಡಿಗೆ ಫೋನ್ ಮಾಡಿದೆ. ಅವ್ರು ಫೋನ್ ಎತ್ತಾರೆ, ಮಚ್ಚಾ ಅಂತ ಹೇಳಿದ್ರು. ಆವಾಗಲೇ ಗೊತ್ತಾಯ್ತು ಅವ್ರು ಏನೋ ಒಂದು ಕತೆಗಳು ಬಡಿತಾರೆ, ಯಾವ್ಯಾವ ಕತೆ ಎಲ್ಲ ಅಂತ ಹೇಳಿ ಬರಲೇನ್ರ ಸರಿ ಅಂತ ಹೇಳಿ ಫೋನ್ ಇಟ್ಟು ಸೀದಾ ಹೋಗಿ ಬಸ್ ಹತ್ತಿ ಸೀದಾ ಶಿವಮೊಗ್ಗ ಹೋಗಿದ್ದೆ. ಏನ್ ಜನ ಯಪ್ಪ, ಸರ್ವೇ ಜನ, ಒಳ್ಳೆ ಹೆವಿ ಜನ ಇದ್ರು ಮಾತ್ರ. ಫುಲ್ ಕಡೆ ನೋಡಿದ್ರೆ ಆ ಕಡೆ ಫುಲ್ ಕೇಸರಿ ಮೈಯಾಗಿ ಹೋಗಿದ್ದೆ ಶಿವಮೊಗ್ಗ. ಸೀದಾ ಹೋದನೆ ಒಂದು ಊಟದ ವ್ಯವಸ್ಥೆ ಇತ್ತಲ್ಲಿ, ಏನು ಬಿಸಿಬೇಳೆ ಬಾತು ತಿನ್ಕೊಂಡು ಒಂದು ಕೇಸರಿ ಶಾಲ್ ತಗೊಂಡು ಎಲ್ಲ ನೋಡ್ತಾ ಇದ್ದೆ. ಸ್ಟ್ಯಾಚು ಎಲ್ಲ ಚಂದ ಮಾಡಿದ್ರೆ ದೇವ್ದು ಅದೆಲ್ಲ ನೋಡೋಷ್ಟೊತ್ತಿಗೆ ಮತ್ತೆ ಕಸಿನ್ ಸಿಗ್ದ. ನಮ್ಮ ಜೊತೆ ಹಂಗೆ ನಡ್ಕೊಂಡು ಹೋಗ್ತಾ ಅಲ್ಲಿ ಡ್ಯಾನ್ಸ್ ಗೀನ್ಸ್ ಎಲ್ಲ ಒಂದೆರಡು ಡ್ಯಾನ್ಸ್ ಎಲ್ಲ ಮಾಡಿ ನೀವು ಕುಂದ್ ಸ್ಟೆಪ್ ಗಿಪ್ಪೆಲ್ಲ ಹಾಕಿ ಸಾವಿರ ಕುಂದಾಡಿ ಮತ್ತೆ ಅಲ್ಲೊಬ್ಬ ಹುಡುಗ ಆಯ್ತು, ಅವನಂತೂ ಬಿಡ್ತಾನೆ ಇರಲಿಲ್ಲ. ಬನ್ನಿಬ್ರು ಡ್ಯಾನ್ಸ್ ಮಾಡೋಣ ಅಂತೇಳಿ ನಾನು ಫುಲ್ ಸುತ್ತಾಟ ಎಲ್ಲ ನೋಡೇ ಇಲ್ಲ ದೇವ್ರನ್ನೆಲ್ಲ ಅಂತ ಹೇಳಿ ಕಡೆಯಿಂದ ಅವ್ನಿಗೆ ಟಾಟಾ ಬಾಯ್ ಹೇಳಿ ಕಡೆ ಬಂದ್ವಿ. ಇಲ್ಲಿ ಮೇನ್ ಸೆಂಟ್ರ್ ಸ್ಟೇಜ್ ಹತ್ರ ಹೋಗಿ ಸರ್ರೆ ಆದಷ್ಟು ಕುಂದಿರೋದು. ಇಷ್ಟೊತ್ತಿಗೆ ನಮ್ಮ ಕಸಿನ್ ಫ್ರೆಂಡು ನಾನು ಡ್ಯಾನ್ಸ್ ಸ್ಕಿಲ್ ತೋರಿಸ್ತೀನಿ ನೋಡು ಅಂದ. ಪೇಳ್ ಸಖಿ ಪೇಳ್ ಹೋಗಿಲೆ ಕಳ್ಳ ಮಂಜುಳ ಮಲ್ಲಿಕ ಮೋದಮಯ ಸವಿರುದಯ ಪ್ರೇಮ ಏನೋ ಕೆಲಸ ಇದೆ ಹೋಗ್ಬೇಕು ಅಂತ ಹೇಳಿ ಅವ್ನು ಹೊರಟ. ಜೊತೆಗೆ ಎಲ್ಲ ಸಪ್ರೇಟ್ ಆಗಿ ಹೋಗ್ಬಿಟ್ವಿ. ಕಸಿನ್ ಇವರು ಎಲ್ಲೆಲ್ಲ ಹೋಗ್ಬಿಟ್ರು. ನಾನು ಒಂದು ಸರ್ಡೆ ಚೆನ್ನಾಗಿದ್ರೆ ಅಲ್ಲಿ ಮದುವೆ ಹೋಗಿ ಸೇರ್ಕೆ ಸರ್ರೆ ಸ್ಟೆಪ್ ಹಾಕಿ ಕುಣಿದು ಅತ್ಲೆ ಒಂದು 3-4 ಗಂಟೆ ಅಲ್ಲೇ ಕುಣಿದು ಫುಲ್ಲು ಮನಸ್ಸಿಗೆ ಸಂತೋಷ ಆಗತ್ತೆ ಅಂತ ಫುಲ್ಲು ಕುಣಿದು ಎಂಜಾಯ್ ಮಾಡಿದೆ. ಮ್ಯಾನೇಜ್ಮೆಂಟು, ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಸೂಪರ್ ಆಗಿತ್ತು. ಸಣ್ಣ ಮಕ್ಕಳಿಂದ ಹಿಡಿದು ಅಜ್ಜಿ ತಾತ ತನಕ ಎಲ್ಲರೂ ಬಂದಿದ್ರು. ಒಂದು ವಿಷಯ ಏನಂದರೆ, ಎಲ್ಲರೂ ಹೋಗ್ಬೇಕು ಅಂತ ಅನಿಸ್ತಾರೆ ಹೋಗ್ಬಿಡಿ, ಅವರಿಗೆ ಇವರಿಗೆ ಅಂತೆಲ್ಲ ಕಾಯ್ತಾ ಕೂರಕ್ಕೆ ಹೋಗ್ಬೇಡಿ, ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಇಂಥ ದೊಡ್ಡವರು ಇಂಥ ಫಂಕ್ಷನ್ ಎಲ್ಲ ಜೀವನದಲ್ಲಿ ಒಂದ್ಸಲಿ ಬಂದು ನೋಡಬೇಕು, ಖುಷಿ ಪಡಬೇಕು. ಗಣಪತಿ ಹಬ್ಬ ಅಂದರೆ ಹಂಗೆ ಅಲ್ಲ, ಎಲ್ಲ ದುಃಖ ಗಿಕ್ಕ ಎಲ್ಲ ಒಂದಿನ ಮರೆತು ಬಿಟ್ಟು ಬಂದು ಕುಣಿದು ಕುಪ್ಪಳಿಸಿ ಸಂತೋಷದಿಂದ ಏನಂಗೆ ಕಲಿಬೇಕಷ್ಟೇ. A few moments later. ಗೊತ್ತೇ ಆಗಿಲ್ಲ, 7 ಗಂಟೆ ಆಗಿತ್ತು. ಆಮೇಲೆ ಪಟಾಕಿ ಹೊಡೆದೆಲ್ಲ ಒಂಚೂರು ನೋಡಿ ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಓಡಿದ್ದೆ.